ಎಲ್ಲ ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಜೂಮ್ ಪ್ಯಾನೆಲ್ನಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾನಿಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಈಶ್ವರಪ್ಪ ಅಂತೇಳಿ, ಫ್ರಮ್ ಗದಗ್. ಬಿಫೋರ್ ಶೇಪ್ ಶಾಪಲ್ಲಿ ಬರೋಕಿನ ಮೊದಲೇ ನಾನು ಇಂಡಿಯನ್ ಆರ್ಮಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ. ಜಾಬ್ ಮಾಡ್ತಾ ಮಾಡ್ತಾ ಇಂಥ ಒಂದು ಒಳ್ಳೆ ಅಪರ್ಚುನಿಟಿ ನನಗೆ ಸಿಕ್ತು, ಚೆನ್ನಾಗಿ ಅನಿಸ್ತು. ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೋಸ್ಟ್ ವೆಲ್ಕಮ್ ಟು ಶೇಪ್ ಶಾಪ್. ಇವತ್ತು ಒಂದು ಕಲ್ಪವೃಕ್ಷ. ಆ ಕಲ್ಪವೃಕ್ಷ ಏನು ಕೇಳುತ್ತಲ್ಲ ಅದೆಲ್ಲನೂ ಕೊಡುತ್ತೆ. ಅದೇ ರೀತಿ ಇವತ್ತು ಶೇಪ್ ಶಾಪ್ ನಿಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಡ್ರೀಮ್ನು ಕಂಪ್ಲೀಟ್ ಮಾಡುವಂಥ ಒಂದು ಕಲ್ಪವೃಕ್ಷ ಆಗ್ತಾ ಇದೆ. ಇದಾದ ನಂತರ ಇವತ್ತು ನಮ್ಮ ಕಂಪನಿ ದ ಲ್ಯಾಂಡ್ ಆಫ್ ಅಪರ್ಚುನಿಟೀಸ್, ಎಜುಕೇಶನ್, ಹೆಲ್ತ್, ಫ್ಯಾಷನ್, ಟೆಕ್ನಾಲಜಿ ಮತ್ತು ಸೇಫ್ಟಿ ಮೇಲೆ ಕೆಲಸ ಮಾಡ್ತಾ ಇದೆ. ಈ 5 ಸೆಕ್ಟರ್ಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಪಂಚ ಇರುವಾಗೂ ಅವಶ್ಯಕತೆ ಇರುವಂಥ ಸೆಕ್ಟರ್ಗಳಾಗಿರ್ತವೆ. ಈ ಒಂದು ಸೆಕ್ಟರ್ ಮೇಲೆ ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದೆ. ಇವು ಪ್ರತಿಯೊಬ್ಬ ಮನುಷ್ಯ ನೋಡ್ತಾ ಇರುವಂಥ ಡ್ರೀಮ್ಗಳು. ಈ ಡ್ರೀಮ್ಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಇವು ಕಂಪ್ಲೀಟ್ ಆಗಲ್ಲ. ಯಾಕಪ್ಪ ಅಂತಂದರೆ ಅವ್ರ ಹತ್ರ ಫೈನಾನ್ಷಿಯಲ್ ಫ್ರೀಡಮ್ ಇರೋಂಗಿಲ್ಲ, ಟೈಮ್ ಫ್ರೀಡಮ್ ಇರೋಂಗಿಲ್ಲ. ಆಮೇಲೆ ಒಂದು ಯಾವುದೋ ನೌಕರಿ ಮಾಡ್ತಾ ಟೆನ್ಷನ್ನಲ್ಲಿ ಏನು ಮಾಡ್ತಾರೆ, ಅವರು ಈ ಡ್ರೀಮ್ನ ಕಂಪ್ಲೀಟ್ ಮಾಡೋದನ್ನೇ ಮರ್ತು ಬಿಡ್ತಾರೆ. ಆದರೆ ಇವತ್ತು ಈ ಡ್ರೀಮ್ನ ಈ ಒಂದು ಶೇಪ್ ಶಾಪ್ ಮುಖಾಂತರ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. ಇಲ್ಲಿ ಒಂದು ಸರ್ವೆ ನೀಡ್ತಾ ಇದೆ, ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಸರ್ವೆ ಅಂತ ಹೇಳಿ. ಒಂದು ಪರಿವಾರಕ್ಕೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಒಂದು ಸರ್ವೆ ಮಾಡಿದ್ದಾರೆ. ಅವರೇಜ್ ಅಮೌಂಟ್ ರಿಕ್ವೈರ್ಡ್ ಫಾರ್ ಲಿವಿಂಗ್ ಫಾರ್ ಮಂತ್. ಇವಾಗ ನೋಡೋಣ. ಇವಾಗ 1950ರಲ್ಲಿ ಒಂದು ಪರಿವಾರ ನಡೆಸಲಿಕ್ಕೆ 20 ರೂಪಾಯಿದಲ್ಲಿ ತುಂಬಾ ಈಸಿಯಾಗಿ ಪರಿವಾರ ನಡೆಸಬಹುದಾಗಿತ್ತು. ಅದೇ ಒಂದು ಪರಿವಾರ ನಡೆಸಲಿಕ್ಕೆ 1970ರೊಳಗೆ ಮತ್ತೆ ಒಂದು 0 ಎಕ್ಸ್ಟ್ರಾ ಆಗ್ತಾ ಇದೆ. ಅಂದರೆ 200 ರೂಪಾಯಿ ಬೇಕಾಗುತ್ತೆ ಒಂದು ತಿಂಗಳಿಗೆ. 1990ರಲ್ಲಿ ಅದೇ ಪರಿವಾರ ನಡೆಸಲಿಕ್ಕೆ 2000 ರೂಪಾಯಿ ಬೇಕಾಗುತ್ತೆ. 2010ರಲ್ಲಿ ಅದೇ ಪರಿವಾರ ನಡೆಸಲಿಕ್ಕೆ 20,000 ರೂಪಾಯಿ ಇನ್ಕಮ್ ಬೇಕಾಗ್ತಾ ಇದೆ. ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೂ 20 ವರ್ಷ ಆದಮೇಲೆ 2030 ಬರೋದಿದೆ. ಓಕೆ. 2030ರಲ್ಲಿ ಒಂದು ಪರಿವಾರ ನಡೆಸಲಿಕ್ಕೆ 2 ಲಕ್ಷ ರೂಪಾಯಿ ಬೇಕಂತ ಇಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು 1950ರಿಂದ ಹಿಡ್ಕೊಂಡು 2010ರವರೆಗೆ ನಾವು ಈ ಒಂದು ಪೇಮೆಂಟ್ ನಿಂದ ನಮ್ಮ ಪರಿವಾರ ನಡೆಸ್ತಾ ಇದ್ವಿ. ಮುಂದಿನ ಬರುವ 2030ರೊಳಗೆ ಟೆಕ್ನಾಲಜಿ ಬೆಳೀತಾ ಇದೆ. ಆಮೇಲೆ ಪ್ರತಿಯೊಂದು ವಸ್ತುವಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಪರಿವಾರ ನಡೆಸಲಿಕ್ಕೆ 2 ಲಕ್ಷ ರೂಪಾಯಿ ಬೇಕಾಗತ್ತೆ. ನೀವು ಈ ಒಂದು 2 ಲಕ್ಷ ಗಳಿಸುವಂತ ಯಾವ್ದಾದ್ರು ಜಾಬ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ ಅಂತಂದ್ರೆ ಖಂಡಿತ ಇವತ್ತು ನಿಮ್ಗೊಂದು ಒಳ್ಳೆ ಅವಕಾಶ, ಅದು ಶೇಪ್ ಶಾಪ್ ಡೈರೆಕ್ಟ್ ದಿಲ್ ಸೆ. ಇವು ಡ್ರೀಮ್ಸ್ ಆಫ್ ಲೈಫ್. ಇವತ್ತು ಪ್ರತಿಯೊಬ್ಬ ಮನುಷ್ಯ ಸಾಕಷ್ಟು ಡ್ರೀಮ್ ನೋಡ್ತಾನೆ, ಆದ್ರೆ ಅವನು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಯಾವುದೋ ಒಂದು ಜಾಬ್ ಮಾಡ್ತಾ ಇರ್ತಾನೆ, ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ಜಾಬ್ ಮಾಡ್ತಾನೆ, ಮತ್ತೆ ಮನೆಗೆ ಬರ್ತಾನೆ, ಮತ್ತೆ ಬೆಳಗ್ಗೆ ಸೇಮ್ ಅದೇ ಕೆಲಸ ಮಾಡ್ತಾ ಈ ಡ್ರೀಮ್ ಏನ್ ಮಾಡ್ತಾನೆ, ಅವನು ತನ್ನ ಇನ್ಕಮ್ ಯಾವ ರೀತಿ ಇದೆ ಅದೇ ರೀತಿ ಅದ್ರ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ತಾನೆ. ಓಕೆ. ಅಂದ್ರೆ ನಮ್ಮ ಎಷ್ಟು ಇನ್ಕಮ್ ಐತೆ ಅಷ್ಟೇ ನಾವು ಡ್ರೀಮ್ನ ಕಂಪ್ಲೀಟ್ ಮಾಡಕ್ಕೆ ಸ್ಟಾರ್ಟ್ ಆಗ್ತೀವಿ. ಇವತ್ತು ನಮ್ಮ ಶೇಪ್ ಶಾಪ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಕಂಪ್ನಿ ಹೆಡ್ ಆಫೀಸ್ ಇದು ಜನಕಪುರಿ, ನ್ಯೂ ದಿಲ್ಲಿಯಲ್ಲಿ ಇರುತ್ತೆ. ನಮ್ಮ ಕಂಪ್ನಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಗೈಡ್ಲೈನ್ಸ್ ಮುಖಾಂತರ ವರ್ಕ್ ಮಾಡ್ತಾ ಇದೆ. ಇದು ಭಾರತ ಸರ್ಕಾರದ ದ ಗೆಜೆಟ್ ಆಫ್ ಇಂಡಿಯಾದಲ್ಲಿ ಪಾಸ್ ಆಗಿರುವಂತ ಒಂದು ಕಾನೂನಿದೆ. 28 ಡಿಸೆಂಬರ್ 2021ರಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಒಂದು ಗೈಡ್ಲೈನ್ ಜಾರಿ ಮಾಡ್ತು, ಒಂದು ಕಾನೂನು ಜಾರಿ ಮಾಡ್ತು. ಅದು ಮತ್ತೆ 2023 ಜೂನ್ 21ನೇ ತಾರೀಕಿಗೆ ಮತ್ತೆ ಒಂದು ಕಾನೂನು ಜಾರಿ ಮಾಡ್ತು. ಈ ಕಾನೂನು ಏನ್ ಹೇಳುತ್ತಪ್ಪ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಏನೇ ಕೆಲಸ ಮಾಡ್ತಾ ಇರಲಿ ಅವನು ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಆ ಒಂದು ನೆಟ್ವರ್ಕ್ ನಿಂದ ಅರ್ನಿಂಗ್ ಮಾಡಬಹುದು ಅಂತೇಳಿ ಭಾರತ ಸರ್ಕಾರ ಒಂದು ಕಾನೂನನ್ನ ಪಾಸ್ ಮಾಡಿದೆ. ಇದ ನಂತರ ನಮ್ಮ ಕಂಪನಿ ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ, ತಗೊಳ್ಳೋ ವ್ಯವಹಾರ ಮಾಡೋದಿಲ್ಲ. ನಮ್ಮ ಕಂಪನಿಯಲ್ಲಿ ಸಿಗುವಂತ ಕಮಿಷನ್ಸ್ ಓನ್ಲಿ ವಸ್ತುಗಳನ್ನ ಪರ್ಚೇಸ್ ಮಾಡೋದ್ರಿಂದ, ಪರ್ಚೇಸ್ ಮಾಡಿಸೋದ್ರಿಂದನೇ ಸಿಗುತ್ತೆ. ಅಂದ್ರೆ ಇವತ್ತು ನಮಗೆ ಬೇಕಾದ ವಸ್ತು ನಾವು ಪರ್ಚೇಸ್ ಮಾಡ್ತೀವಿ, ಆಮೇಲೆ ನಮ್ಮ ಇನ್ನೊಬ್ಬರಿಗೆ ಕೊಡಿಸೋದ್ರಿಂದನೇ ನಮಗಿಲ್ಲಿ ಇನ್ಕಮ್ ಬರ್ತಾ ಇದೆ. ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಇಲ್ಲಿ ನಡೆಯೋದಿಲ್ಲ. ಇವತ್ತು ನಮ್ಮ ಕಂಪನಿ ಬಗ್ಗೆ ಲೀಗಲಿಟಿ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ. 24 ವರ್ಷದ ಎಕ್ಸಲೆನ್ಸ್ ವರ್ಕ್ ಮಾಡ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ. ನಮ್ಮ ಕಂಪನಿಗೆ ಪ್ಯಾನ್ ಕಾರ್ಡ್ ಇದೆ, ಆಮೇಲೆ ರಿಜಿಸ್ಟ್ರೇಷನ್ ಆಫ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅದರ ಮುಖಾಂತರ ರಿಜಿಸ್ಟ್ರೇಷನ್ ಆಗಿದೆ. ಸರ್ಟಿಫಿಕೇಟ್ ಆಫ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅದರಲ್ಲೂ ಕೂಡ ನಮ್ಮ ಕಂಪನಿ ಇವತ್ತು ಆ ಗೈಡ್ಲೈನ್ ಇಂದ ವರ್ಕ್ ಮಾಡ್ತಾ ಇದೆ. ISO ಸರ್ಟಿಫೈಡ್ ಇದೆ, FSSAI ಸರ್ಟಿಫೈಡ್ ಇದೆ,
HACCP ಸರ್ಟಿಫೈಡ್ ಪ್ರಾಡಕ್ಟ್ಸ್ ಇದಾವೆ ಇಲ್ಲಿ ನಮ್ಮ ಕಂಪ್ನಿಲಿ ಸಿಗುವಂಥ ವಸ್ತುಗಳು. WHO ಮತ್ತು GMP ಸರ್ಟಿಫೈಡ್ ಕಂಪ್ನಿ ಆಗಿರುತ್ತೆ. ಆಮೇಲೆ ಮೋರ್ ದೆನ್ 50 ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡ್ ಚಾನೆಲ್ ಪಾರ್ಟ್ನರ್ ಜೊತೆಗೆ ಇವತ್ತು ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಇವತ್ತು ಶೇಪ್ ಶಾಪ್ ಒಂದು ದೊಡ್ಡ ಬ್ರ್ಯಾಂಡ್ ಆಗಿದೆ. ಅಂತ ಒಂದು ಬ್ರ್ಯಾಂಡ್ ಕಂಪ್ನಿ ಜೊತೆ ಇನ್ನೂ ಹಲವಾರು ಬ್ರ್ಯಾಂಡ್ ಕಂಪ್ನಿಗಳು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದಾವ. ಅದರಲ್ಲಿ ರೈಮಂಡ್ ಕಂಪ್ನಿ ನಿಮ್ಗೆ ಎಲ್ಲರಿಗೂ ಪರಿಚಯ, ಗ್ರಾಡೋ ಕಂಪ್ನಿ, ರಿಲಯನ್ಸ್ ಕಂಪ್ನಿ, ಆದಿತ್ಯ ಬಿರ್ಲಾ ಗ್ರೂಪ್, ಇನ್ನೂ ಹಲವಾರು ಕಂಪ್ನಿಗಳು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದಾವೆ. ಇವತ್ತು ನಮ್ಮ ಕಂಪನಿಲಿ ಸಿಗುವಂತ ವಸ್ತುಗಳು ಪ್ರೀಮಿಯಂ ಕ್ವಾಲಿಟಿ ವಸ್ತುಗಳಾಗಿರ್ತಾವ. ಇವತ್ತು ನಮ್ಮ ಕಂಪನಿ ಬೆಸ್ಟ್ ಸೆಲ್ಲರ್ ಅಂತೇಳಿ ಒಂದು ದೊಡ್ಡ ಕಂಪನಿಯಾಗಿ ಕ್ರಿಯೇಟ್ ಆಗಿದೆ. ಇದಾದ ನಂತರ ನಮ್ಮ ಕಂಪನಿಯಲ್ಲಿ 9 ಪ್ರಕಾರದ ಪ್ರಾಡಕ್ಟ್ ಕ್ಯಾಟಗರಿ ಸಿಗ್ತಾ ಇದಾವ. ಮೊದಲನೇದಾಗಿ ಫ್ಯಾಷನ್, ಕಿಚನ್ ವೇರ್, ವೆಲ್ನೆಸ್, ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಹೋಮ್ ಕೇರ್, ಗ್ರೋಸರಿ, ಸ್ಪಿರಿಚುವಲ್ ಮತ್ತು ಎಜುಕೇಶನ್. ಈ 9 ಸೆಕ್ಟರ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ ಸಿಗ್ತಾವಂತ ನೋಡೋಣ ಇವಾಗ. ಮೊದಲನೇದಾಗಿ ಎಜುಕೇಶನ್ ಅಲ್ಲಿ ಮಕ್ಕಳಿಗೋಸ್ಕರ ಸ್ಮಾರ್ಟ್ ಸ್ಟಾರ್ ಅಕಾಡೆಮಿ ಅಂತೇಳಿ 12 ಭಾಷೆಯಲ್ಲಿ ಈ ಒಂದು ಪ್ಯಾಕೇಜ್ ಸಿಗ್ತಾ ಇದೆ. ಇದರಲ್ಲಿ 18 ಬುಕ್ಸ್ಗಳಿದಾವ. ಆಮೇಲೆ ಒಂದು ಟಾಕಿಂಗ್ ಟೆಡ್ ಮುಖಾಂತರ ಒಂದು ಮಗು ಇದ್ರ ಜೊತೆ ಆಟನೂ ಆಡುತ್ತೆ, ಅದ್ರ ಜೊತೆಗೆ ಪಾಠನೂ ಕೂಡ ಮಾಡುತ್ತೆ. ಆನಂತರ ನಮ್ಮ ಕಂಪ್ನಿಯಲ್ಲಿ ಹೇರ್ ಕೇರ್ ಪ್ರಾಡಕ್ಟ್ ಸಿಗ್ತಾ ಇದಾವ, ಹೆಲ್ತ್ ಕೇರ್ ಪ್ರಾಡಕ್ಟ್ ಸಿಗ್ತಾ ಇದಾವ. ಹವಮಾ ಕಂಪ್ನಿಯಿಂದ ಒಂದು ಒಳ್ಳೆ ಶಾಂಪೂ ಸಿಗ್ತಾ ಇದೆ. ಶ್ರೀ ಶ್ರೀ ತತ್ವ ಕಂಪ್ನಿಯಿಂದ ಹೇರ್ ಆಯಿಲ್ ಸಿಗ್ತಾ ಇದೆ. ಸ್ಕಿನ್ ಕೇರ್ ಪ್ರಾಡಕ್ಟ್ ಸಿಗ್ತಾ ಇದಾವ, ಜೆಂಟ್ಸ್ಗೂ ಕೂಡ ಸಿಗ್ತಾ ಇದಾವ. ಬ್ಯೂಟಿ ಕೇರ್ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದಾವ. ಆಮೇಲೆ ಎನರ್ಜಿ ಬೂಸ್ಟರ್ ಪ್ರಾಡಕ್ಟ್ ನಮ್ಮ ಕಂಪ್ನಿಯಲ್ಲಿ ಸಿಗ್ತಾ ಇದಾವ. ಮಕ್ಕಳಿಗೋಸ್ಕರ ಬ್ರೈನ್ ಬೂಸ್ಟರ್ ಅಂತೇಳಿ ಒಂದು ಜಬರ್ದಸ್ತ್ ಸಿರಪ್ ಇದೆ. ಜೊತೆಗೆ ಬಾಲ್ ಪೋಸ್ಟ್ ಅಂತೇಳಿ ಒಂದು ಯಾವ ರೀತಿ ನಾವು ಕಾಂಪ್ಲೇನ್ ಆಮೇಲೆ ಬೂಸ್ಟ್ ಯೂಸ್ ಮಾಡ್ತಾ ಇಲ್ಲ, ಅದೇ ರೀತಿನ ಇದು ನಮ್ಮ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಚ್ಯವನ್ಪ್ರಾಶ್ ಕೂಡ ಇಲ್ಲಿ ಸಿಗ್ತಾ ಇದೆ. ಆಂಟಿ ಏಜಿಂಗ್ ಪ್ರಾಡಕ್ಟ್ ನಮ್ಮ ಕಂಪ್ನಿಯಲ್ಲಿ ಸಿಗ್ತಾ ಇದಾವ. ಅದಾದ ನಂತರ ಇವತ್ತು ನಮ್ಮ ಕಂಪ್ನಿಯಲ್ಲಿ ಡೈಬಾಕೇರ್ ಸಿಗ್ತಾ ಇದೆ. ಡಯಾಬಿಟಿಸ್ ಪೇಷಂಟ್ಗೋಸ್ಕರ ಒಂದು ಜಬರ್ದಸ್ತ್ ರಿಸಲ್ಟ್ ಬರ್ತಾ ಇದೆ. ಆಮೇಲೆ ನೋನಿ ಪ್ರೀಮಿಯಂ ಅಂತೇಳಿ ಒಂದು ಒಳ್ಳೆ ಉತ್ತಮ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದೆ. ಹವಮಾ ಕಂಪ್ನಿಯಿಂದ 1300 ಬರಲಾರ್ದಂಗ ನೋಡ್ಕೊಳ್ಳುವಂತ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಇದಾದ ನಂತರ ನಮ್ಮ ಕಂಪ್ನಿಯಲ್ಲಿ ರೂಮ್ ಫ್ರೆಶ್ ಪ್ರಾಡಕ್ಟ್ ಸಿಗ್ತಾ ಇದಾವ. ಆಮೇಲೆ ರೀಫ್ರೆಶ್ಮೆಂಟ್ ಪ್ರಾಡಕ್ಟ್ಗೂ ಸಿಗ್ತಾ ಇದಾವೆ. ಇದರಲ್ಲಿ ಟೂತ್ ಪೇಸ್ಟ್ ಇದೆ. ಆಮೇಲೆ ಲೇಡೀಸ್ಗೋಸ್ಕರ ಡೈಮಂಡ್ ಕಿಟ್ ಇದಾವ. ಆಮೇಲೆ ನಾನಾ ತರಹದ ಸೋಪ್ ಇರೋ ಕೂಡ ಇಲ್ಲಿ ನಮ್ಮ ಕಂಪ್ನಿಯಲ್ಲಿ ಸಿಗ್ತಾ ಇದಾವ. ಇದಾದ ಜೊತೆಗೆ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಊಟಕ್ಕೆ ಯೂಸ್ ಮಾಡುವಂತ ಕಿಚನ್ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದಾವ. ಟ್ರಾವೆಲ್ ಪ್ರಾಡಕ್ಟ್ ಸಿಗ್ತಾ ಇದಾವ. ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇವು ನಿಮ್ಗೆ ನೋಡ್ತಾ ಇದ್ದೀರಿ. ಆಮೇಲೆ ಮೆನ್ಸ್ ವುಮೆನ್ಸ್ ಫ್ಯಾಷನ್ ವೇರ್ ಪ್ರಾಡಕ್ಟ್ನು ಇಲ್ಲಿ ಸಿಗ್ತಾ ಇದಾವ. ಒಬ್ಬ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆಯೋ ಅವೆಲ್ಲ ಅವಶ್ಯಕತೆಗಳನ್ನು ಇವತ್ತು ನಮ್ಮ ಕಂಪ್ನಿ ಪೂರ ಮಾಡ್ತಾ ಇದೆ. ಇದಾದ ನಂತರ ಲೇಡೀಸ್ಗೋಸ್ಕರ ಎಕ್ಸರ್ಸೈಸ್ ಡ್ರೆಸ್ ಸಿಗ್ತಾ ಇದಾವ. ಆಮೇಲೆ ಆಲ್ ಟೈಪ್ ಆಫ್ ಶೂಸ್ ಸಿಗ್ತಾ ಇದಾವ. ಆಲ್ ಟೈಪ್ ಆಫ್ ಸ್ಲೀಪರ್ಸ್ ಕೂಡ ಇಲ್ಲಿ ಸಿಗ್ತಾ ಇದಾವ. ಆಮೇಲೆ ಹೋಮ್ ಎನ್ಹಾನ್ಸ್ಮೆಂಟ್ ವಸ್ತುಗಳು ಸಿಗ್ತಾ ಇದಾವ. ಕಿಚನ್ಗೆ ಅವಶ್ಯಕತೆ ಇರುವಂಥ ಡಬಲ್ ವಾಲ್ ಡಿನ್ನರ್ ಸೆಟ್ ಇದೆ, ಕುಕಿಂಗ್ ಸೆಟ್ಗಳು ಇದಾವ, ಟಿಫಿನ್ ಬಾಕ್ಸ್ಗಳು ಇದಾವ, ಹಾಟ್ ಕೇಸ್ ಇದಾವ, ಇನ್ನೂ ಹಲವಾರು ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತಾ ಇದಾವ. ಇವತ್ತು ಧಾರ್ಮಿಕದಲ್ಲಿ ನಮಗೆ ಉಪಯೋಗ ಆಗುವಂಥ ಪ್ರಾಡಕ್ಟ್ನಲ್ಲಿ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಿ ಭಗವದ್ಗೀತಾ ಪ್ರತಿಯೊಂದು ಮನೆಯಲ್ಲಿ ಇವಾಗ ನಿಮ್ಮ ಮನೆಯಲ್ಲಿ ಇರಬಹುದು. ಆದರೆ ಆ ಭಗವದ್ಗೀತೆನ ಓದಿದ್ರೆ ನಮಗೆ ಜ್ಞಾನ ಸಿಗುತ್ತೆ. ಅದೇ ಭಗವದ್ಗೀತೆನ ಇವತ್ತು ನಮ್ಮ ಹವಮಾ ಕಂಪ್ನಿಯಿಂದ ಅದನ್ನ ಡಿಜಿಟಲ್ ಮಾಡಿ ನಮ್ಮ ಕಂಪ್ನಿಗೆ ಕೊಟ್ಟಿದ್ದಾರೆ. ಇದು 15 ಭಾಷೆಯಲ್ಲಿ ಇದನ್ನ ನಾವು ಕೇಳಿ ತಿಳ್ಕೋಬಹುದು. ಚಿತ್ರ ಸಹಿತ ಮಾತಾಡುವಂತ ವಿಶ್ವದಲ್ಲೇ ಮೊದಲನೇ ಗ್ರಂಥ ಅಂತೇಳಿ ಇದಕ್ಕೆ ಕರಿತೀವಿ ನಾವು. ಅದ ನಂತರ ಇವತ್ತು ಸಂಪೂರ್ಣ ಹನುಮಾನ್ 9 ಭಾಷೆಯಲ್ಲಿ ನಾವು ಇದನ್ನ ಕೇಳಬಹುದು. ಜೊತೆಗೆ ರಾಮಾಯಣ 4 ಭಾಷೆಯಲ್ಲಿ ಕೇಳಬಹುದು. ಈ 3 ಗ್ರಂಥನ ಓದಲಿಕ್ಕೆ ಸ್ವರ್ಣ ಸ್ವರ ವಜ್ರ ಅಂತೇಳಿ ಒಂದು ಡಿವೈಸ್ ಬರ್ತಾ ಇದೆ. ಈ ಡಿವೈಸ್ ಮುಖಾಂತರ 3 ಗ್ರಂಥಗಳನ್ನು ಇವತ್ತು ಚಿತ್ರ ಸಹಿತ ನಾವು ಕೇಳಬಹುದು. ಇವತ್ತು 2 ಟೈಪ್ ಮಾರ್ಕೆಟಿಂಗ್ ಪ್ರೋಸೆಸ್ ನೀವು ನೋಡ್ತಾ ಇದ್ರಿ ಹೊರಗಡೆ ಯಾವ ರೀತಿ ಇದೆ ಅಂತೇಳಿ. ಒಂದು ಬರುತ್ತೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಪ್ರೋಸೆಸ್, ಅಂದ್ರೆ ಆಫ್ಲೈನ್ ಮಾರ್ಕೆಟಿಂಗ್ ಪ್ರೋಸೆಸ್ ಅಂತಾರೆ. ಇನ್ನೊಂದು ಶೇಪ್ ಶಾಪ್ ಮಾರ್ಕೆಟಿಂಗ್ ಪ್ರೋಸೆಸ್, ಅಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಪ್ರೋಸೆಸ್. ಆಫ್ಲೈನ್ ಮಾರ್ಕೆಟಿಂಗ್ ಪ್ರೋಸೆಸ್ ನಲ್ಲಿ ಒಂದು ವಸ್ತು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅದ್ರ ಬೆಲೆ 35 ರೂಪಾಯಿ ಇದ್ರೆ ಒಬ್ಬ ಕಸ್ಟಮರ್ ಅದನ್ನ 100 ರೂಪಾಯಿಗೆ ಪರ್ಚೇಸ್ ಮಾಡ್ತೇನೆ. ಈ 65 ರೂಪಾಯಿ ಯಾರಿಗೋಸ್ಕರ ಹೋಗ್ತಾ ಇದೆ? 65 ರೂಪಾಯಿ ಕ್ಯಾರಿಯರ್ ಅಂಡ್ ಫಾರ್ವರ್ಡ್ ಏಜೆಂಟ್ ಅದನ್ನು ಕಂಪನಿಯಿಂದ ವಸ್ತುಗಳನ್ನು ತಗೊಂಡು ತನ್ನ ಕಮಿಷನ್ ತಗೊಂಡು ಡಿಸ್ಟ್ರಿಬ್ಯೂಟರ್ ಕೊಡ್ತಾನೆ. ಡಿಸ್ಟ್ರಿಬ್ಯೂಟರ್ ತನ್ನ ಕಮಿಷನ್ ತಗೊಂಡು ಡೀಲರ್ ಕೊಡ್ತಾನೆ. ಡೀಲರ್ ರಿಟೇಲರ್ ಆಮೇಲೆ ಕಸ್ಟಮರ್ ಇದನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಮಿಡಲ್ ಈಸ್ಟ್ ಇದರಲ್ಲ, ಅವರಿಗೆ 65% ಎಕ್ಸ್ಟ್ರಾ ಇನ್ಕಮ್ ಒಬ್ಬ ಕಸ್ಟಮರ್ ತನ್ನ ಜೇಬಿನಿಂದ ಹಾಕಿ ವಸ್ತುಗಳನ್ನ ಪಡಿತಾ ಇದ್ದಾನೆ. ಆದ್ರೆ ಇವತ್ತು ಶೇಪ್ ಶಾಪ್ ಮಾರ್ಕೆಟಿಂಗ್ ಪ್ರೋಸೆಸ್ ನಲ್ಲಿ, ಅಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಪ್ರೋಸೆಸ್ ನಲ್ಲಿ ಯಾವ ವಸ್ತು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಸೀದಾ ಕಸ್ಟಮರ್ ಮನೆಗೆ ಹೋಗಿ ಮುಟ್ತಾ ಇದೆ. ಇಲ್ಲಿ ಈ ಮಿಡಲ್ ಈಸ್ಟ್ ಇದರಲ್ಲ, ಕ್ಯಾರಿಯರ್ ಅಂಡ್ ಫಾರ್ವರ್ಡ್ ಏಜೆಂಟ್, ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದೆಲ್ಲ ಅವಶ್ಯಕತೆ ಬೀಳಲ್ಲ ನಮ್ಮ ಕಂಪ್ನಿಯಲ್ಲಿ. ಈ ಒಂದು ಕೆಲಸನ
ಒಬ್ಬ ಅಸೋಸಿಯೇಟ್ ಅಂದ್ರೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಂಪನಿಯಲ್ಲಿ 65% ಇನ್ಕಮ್ ಏನಿದೆಯಲ್ಲ ಅದು ನಾವು ಮತ್ತು ನಮ್ಮ ನೆಟ್ವರ್ಕ್ ಮೇಲೆ ಮತ್ತೆ ರಿಟರ್ನ್ ಆಗಿ ಸಿಗ್ತಾ ಇದೆ. ಅಂದ್ರೆ ನಾವು ಇಲ್ಲಿ ಒನ್ ಟೈಮ್ ಶಾಪಿಂಗ್ ಮಾಡಿಸೋದ್ರಿಂದ ಇನ್ಕಮ್ ಕೂಡ ಪಡಿಬಹುದು. ಇವತ್ತು ನೀವು ಮೊದಲು ನಿಮ್ಮ ಹತ್ರ 3 ಆಪ್ಷನ್ಸ್ ಇದ್ದು ಶಾಪಿಂಗ್ ಮಾಡಲಿಕ್ಕೆ, ಇವತ್ತಿನಿಂದ ನಿಮ್ಮ ಹತ್ರ 4ನೇ ಆಪ್ಷನ್ ಓಪನ್ ಆಗ್ತಾ ಇದೆ, ಶೇಪ್ ಶಾಪ್ ಡೈರೆಕ್ಟ್ ದಿಲ್ಸೆ. ಮೊದಲು ನೀವು ರಿಟೇಲ್ ಸ್ಟೋರಿಂದ ಯಾವುದೇ ವಸ್ತುನು ಪರ್ಚೇಸ್ ಮಾಡಿದ್ರೆ ಅದು MRP ಮೇಲೆ ಸಿಗ್ತಾ ಇತ್ತು, ಸೂಪರ್ ಮಾರ್ಕೆಟ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇತ್ತು, ಆನ್ಲೈನ್ ಕೂಡ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇತ್ತು. ಇಲ್ಲಿ ಕೇವಲ ಡಿಸ್ಕೌಂಟ್ ಮತ್ತು ಪ್ರಾಡಕ್ಟ್ ಸಿಗ್ತಾ ಇತ್ತು, ಅದ್ರ ಜೊತೆಗೆ ಏನು ಬೆನಿಫಿಟ್ ಸಿಗ್ತಾ ಇದ್ದಿಲ್ಲ. ಆದ್ರೆ ಇವತ್ತು ಶೇಪ್ ಶಾಪ್ ಡೈರೆಕ್ಟ್ ದಿಲ್ಸೆ ಈ ಒಂದು ಕಂಪನಿ ಒಳಗೆ ಜೀವನದಲ್ಲಿ ಒನ್ ಟೈಮ್ ನೀವು ಪರ್ಚೇಸ್ ಮಾಡಿದ್ರೆ ಇಲ್ಲಿ ಸಿಗುವಂತ ವಸ್ತುಗಳು MRP ಮೇಲೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಇನ್ಮೇಲೆ ನೀವು ಇನ್ಕಮ್ ಕೂಡ ಇಲ್ಲಿ ಪಡಿಬಹುದು ಸರ್. ನೀವು ಒಂದು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನ್ ಎಕ್ಸೆಪ್ಟ್ ಮಾಡ್ತೀರಿ? ವಾಟ್ ಡೂ ಯು ಎಕ್ಸೆಪ್ಟ್ ಫ್ರಮ್ ಯುವರ್ ಬಿಸ್ನೆಸ್? ಪ್ರತಿಯೊಬ್ಬ ವ್ಯಕ್ತಿ ಏನು ಇಲ್ಲಿ ಎಕ್ಸೆಪ್ಟ್ ಮಾಡ್ತಾನಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಆಗಿರಬೇಕು, ಪ್ರಾಫಿಟ್ ತುಂಬಾ ಜಾಸ್ತಿ ಆಗಿರಬೇಕು, ರಿಸ್ಕ್ ಇರಲೇಬಾರ್ದು, ಆಮೇಲೆ ಪ್ರೊಬಬಿಲಿಟಿ ಅನ್ಲಿಮಿಟೆಡ್ ಇರ್ಬೇಕಂತಿರ ಎಲ್ಲರೂ ಈ ರೀತಿ ಬಯಸ್ತಾರೆ. ಆದರೆ ಅಂಥವು ನೀವು ಹೊರಗಡೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ರಿಸ್ಕ್ ಇದ್ದೇ ಇರುತ್ತೆ, ಆಮೇಲೆ ಇನ್ವೆಸ್ಟ್ಮೆಂಟು ಇದ್ದೇ ಇರುತ್ತೆ. ಓಕೆ, ಇದಾದ ನಂತರ ಇವತ್ತು ನಮ್ಮ ಕಂಪನಿಯಲ್ಲಿ ಯಾವುದೇ ರಿಸ್ಕ್ ಇಲ್ಲ, ಮಿನಿಮಮ್ ಅಮೌಂಟ್ನಲ್ಲಿ ನಾವು ಅಂದರೆ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಆಮೇಲೆ ಜಾಸ್ತಿ ಇಲ್ಲಿಂದ ನಾವು ಗಳಿಸ್ಬೋದು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಅನಲೈಸ್ ಮಾಡಬೇಕು, ಆಮೇಲೆ ಒಂದು ಸೆಲೆಕ್ಟ್ ಮಾಡಿ ಒಂದು ಸೆಲೆಕ್ಟ್ ಮಾಡಿದ್ಮೇಲೆ ಪ್ರಮೋಷನ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಇನ್ಕಮ್ ಸಿಗ್ತಾ ಇದೆ. ಇಲ್ಲಿ ಇನ್ಕಮ್ ಸೇಮ್ ಒಂದು ಕೆಲಸ ಮಾಡೋದ್ರಿಂದ 10 ಟೈಪ್ ಇನ್ಕಮ್ ನೀವು ಇಲ್ಲಿ ಪಡಿಬಹುದು. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ರಿಟೇಲ್ ಇನ್ಕಮ್, ಆಮೇಲೆ ಪ್ರಿಪೇರ್ಡ್ ಕಸ್ಟಮರ್ ಕಂಪನ್ಸೇಷನ್ ಅಂತ ಸಿಗ್ತಾ ಇದೆ, ಟೀಮ್ ಬಿಸ್ನೆಸ್ ಕಂಪನ್ಸೇಷನ್ ಅಂತ ಸಿಗ್ತಾ ಇದೆ, ಟೀಮ್ ರಿಟೇಲ್ ಸೆಲ್ಲಿಂಗ್ ಮತ್ತು ಸೆಲ್ಫ್ ಕನ್ಸ್ಯೂಮೇಷನ್ ಅದಕ್ಕೂ ಕೂಡ ಇಲ್ಲಿ ನಿಮ್ಗೆ ಇನ್ಕಮ್ ಸಿಗ್ತಾ ಇದೆ, ರ್ಯಾಂಕ್ ಸ್ಟೆಪ್ ಆಕ್ಸಿಲೇಟರ್ ಅಂತೇಳಿ ಒಂದು ಇನ್ಕಮ್ ಸಿಗ್ತಾ ಇದೆ, ಸೂಪರ್ ಚಾರ್ಜ್ ಬೋನಸ್ ಅಂತೇಳಿ ಇನ್ಕಮ್ ಸಿಗ್ತಾ ಇದೆ, 7/11 ಕಂಪನ್ಸೇಷನ್, ಅಚೀವರ್ಸ್ ಕನ್ಕ್ಲೇವ್ ಇನ್ಸೆಂಟಿವ್ ಅಂತೇಳಿ, ಆಮೇಲೆ ಇನ್ಸೆಂಟಿವ್ ಕೋಲಾಟ್ ಎಕ್ಸ್ಟ್ರಾ ಪೇಮೆಂಟ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ, ಆಮೇಲೆ ಗ್ಲೋಬ್ ಟೋಟರ್ ರಿವಾರ್ಡ್ಸ್ ಅಂತೇಳಿ 10 ಪ್ರಕಾರ ಇನ್ಕಮ್ ನೀವು ಇಲ್ಲಿ ಪಡಿಬಹುದು. ಒಂದೇ ಕೆಲಸ ಮಾಡಿ 10 ಪ್ರಕಾರ ಇನ್ಕಮ್ ಪಡಿಬಹುದು. ಆ 10 ಪ್ರಕಾರ ಇನ್ಕಮ್ ನಲ್ಲಿ ಮೊದಲನೇದಾಗಿ ಬರ್ತಾ ಇದೆ ರಿಟೇಲ್ ಪ್ರಾಫಿಟ್, ಅಂದ್ರೆ ಡೈಲಿ ಪ್ರಾಫಿಟ್. ನೀವು ಯಾವ ರೀತಿ ಪಡಿಬಹುದು? ನಮ್ಮ ಕಂಪನಿಯಲ್ಲಿ ಸಿಗುವಂತ ವಸ್ತುಗಳು MRP ಮೇಲೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತವೆ. ಆ ಒಂದು ವಸ್ತುಗಳನ್ನ ನೀವು ಬೇರೆಯವರಿಗೆ MRP ಮೇಲೆ ಮಾರಾಟ ಮಾಡಿ ಅದರ ಮಧ್ಯೆ ಇರುವ ಮಾರ್ಜಿನ್ ನೀವು ನಿಮ್ಮ ಡೈಲಿ ಪ್ರಾಫಿಟ್ ಆಗಿ ಯೂಸ್ ಮಾಡಬಹುದು. ಉದಾಹರಣೆಗೆ 500 ರೂಪಾಯಿದ ವಸ್ತುಗಳನ್ನ 300 ರೂಪಾಯಿದಲ್ಲಿ ಶೇಪ್ ಶಾಪ್ ಅಲ್ಲಿ ಸಿಗುತ್ತೆ. ಅದೇ ವಸ್ತುವನ್ನ ನೀವು ಬೇರೆ ವ್ಯಕ್ತಿಗೆ 500 ರೂಪಾಯಿಗೆ ಮಾರಾಟ ಮಾಡಿದ್ರೆ 200 ರೂಪಾಯಿ ನಿಮಗೆ ಡೈಲಿ ಪ್ರಾಫಿಟ್ ಇಲ್ಲಿ ನೀವು ಪಡಿಬಹುದು. ಇದಾದ ನಂತರ ಪ್ರಿಪೇರ್ಡ್ ಕಸ್ಟಮರ್ ಕಂಪನ್ಸೇಷನ್ ಅಂತೇಳಿ ಇಲ್ಲಿ ನಮ್ಮ ಬಿಸ್ನೆಸ್ ಮೇಲೆ ಯಾವ ರೀತಿ ನಮ್ಗೆ ಇನ್ಕಮ್ ಸಿಗುತ್ತಪ್ಪ ಅಂತಂದ್ರೆ ಪಾಯಿಂಟ್ ಮೇಲೆ ಇನ್ಕಮ್ ಸಿಗುತ್ತೆ. ಅದಕ್ಕೆ ನಾವು BB ಅಂತಲೂ ಕರಿತೀವಿ, ಬಿಸ್ನೆಸ್ ವ್ಯಾಲ್ಯೂಮ್. 1 BBಗೆ 2 ರೂಪಾಯಿ ಕಮಿಷನ್ ಸಿಗುತ್ತೆ. ಆಮೇಲೆ ನಿಮ್ಮ ರೆಫರೆನ್ಸ್ ಮುಖಾಂತರ ಯಾರು ನೀವು ಶಾಪಿಂಗ್ ಮಾಡ್ಸಿರ್ತಾರಲ್ಲ ಆ ಒಂದು BBಗೆ 1 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಸಿಗ್ತಾ ಇದೆ. ಇವತ್ತು ನಾ ಬ್ಲೂ ಗ್ರೂಪ್ ಅಲ್ಲಿ ಯಾವ ರೀತಿ ಸಿಗುತ್ತೆ ಅಂತೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮಿಕ್ಕಿದ 2 ಗ್ರೂಪ್ ಅಲ್ಲಿ ಸೇಮ್ ವರ್ಕ್ ಆಗುತ್ತೆ. ನೀವು ಇಲ್ಲಿ ಒನ್ ಟೈಮ್ ಶಾಪಿಂಗ್ ಮಾಡಿದ್ರಿ, ನೀವು ಮೊದಲು ಶಾಪಿಂಗ್ ಮಾಡ್ತಾ ಇದ್ರಿ, ಶಾಪಿಂಗ್ ಮಾಡಿದ್ಮೇಲೆ ನೀವು ನಿಮಗೆ ಪರಿಚಯ ಇರೋರ ಜೊತೆಗೆ ಅದನ್ನ ಚರ್ಚೆನೂ ಮಾಡ್ತಾ ಇದ್ರಿ, ಹೌದಲ್ರಿ? ಅದೇ ಚರ್ಚೆ ಇವತ್ತು ಸೇಮ್ ನಿಮ್ಗೆ ಪರಿಚಯ ಇರುವಂತ ವ್ಯಕ್ತಿಗಳಿಗೆ ಲೆಫ್ಟ್ ಮತ್ತು ರೈಟ್ ಇಬ್ಬಿಬ್ಬರಿಗೆ ನೀವು ಚರ್ಚೆ ಮಾಡಿದ್ರಿ, ಅವರು ತಮಗೋಸ್ಕರ ಒಂದೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ. 200 BB ಲೆಫ್ಟ್ ಮತ್ತು ರೈಟ್. ಟೋಟಲ್ ಇನ್ಕಮ್ ಎಷ್ಟಾಗತ್ತೆ ನಿಮ್ದು ಇಲ್ಲಿ? 1400 ರೂಪಾಯಿ ಇನ್ಕಮ್ ಆಗುತ್ತೆ. 400 ರೂಪಾಯಿ ನಿಮಗೆ ಸೆಲ್ಫ್ ರೆಫರೆನ್ಸ್ ಇನ್ಕಮ್ ಸಿಗ್ತಾ ಇದೆ, ಆಮೇಲೆ ಟೀಮ್ ಇನ್ಕಮ್ 1000 ರೂಪಾಯಿ ಸಿಗ್ತಾ ಇದೆ. ಟೋಟಲ್ 1400 ರೂಪಾಯಿ ಇನ್ಕಮ್ ಇಲ್ಲಿಂದ ಪಡಿಬಹುದು. ಇದಾದ ನಂತರ ನಿಮ್ಮ ಕೆಳಗಡೆ ಟೀಮ್ ಬೆಳೀತು, ಆ ಟೀಮ್ ವರ್ಕ್ ಮಾಡೋದ್ರಿಂದನೂ ನಿಮ್ಗೆ ಇಲ್ಲಿ ಇನ್ಕಮ್ ಸಿಗುತ್ತೆ. ಪವರ್ ಆಫ್ ಟೀಮ್ ವರ್ಕ್. ಫಸ್ಟ್ ವೀಕ್ ನಲ್ಲಿ ನೀವು ನೋಡಿದ್ರಲ್ಲ A ಮತ್ತು B ಗೆ ಶಾಪಿಂಗ್ ಮಾಡಿಸಿದ್ದಕ್ಕೆ 1000 ರೂಪಾಯಿ ಪ್ಲಸ್ 400 ರೂಪಾಯಿ ಬೋನಸ್ ಸಿಕ್ಕಿತ್ತು. ಈ A ಮತ್ತು B ಈ ಬಿಸ್ನೆಸ್ಸಿಗೆ ಇನ್ಕಮ್ ಗಳಿಸಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ತಮ್ಮ 2 ರೆಫರೆನ್ಸ್ ಪೂರಾ ಮಾಡೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ 200 BB ಇಂದ ತಮ್ಮ ರೆಫರೆನ್ಸ್ ಪೂರಾ ಮಾಡಿದ್ರೆ ಇಲ್ಲಿ A ಮತ್ತು B ಗೆ 1414 ರೂಪಾಯಿ ಇನ್ಕಮ್ ಸಿಗುತ್ತೆ. ಯು ಪೊಸಿಷನ್ ನೀವಿದ್ದೀರಲ್ಲ ನಿಮಗೆ 2000 ರೂಪಾಯಿ ಇನ್ಕಮ್ ಸಿಗುತ್ತೆ. ಇದೇ ರೀತಿ 3ನೇ ವಾರ ಆ 4 ಜನರಿಂದ 8 ಜನ ಇಲ್ಲಿ ತಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಿಮ್ಮ ಕೆಳಗಡೆ ಬರ್ತಾರೆ. ಅಂದ್ರೆ ಟೋಟಲ್ 1600 BB ಕ್ರಿಯೇಟ್ ಆಗುತ್ತೆ. 2.5 ಪದಂಗ ಯು ಪೊಸಿಷನ್ ಅಲ್ಲಿ ನೀವಿದ್ರಲ್ಲ ನಿಮಗೆ 4000 ರೂಪಾಯಿ ಇನ್ಕಮ್ ಸಿಗ್ತಾ ಇದೆ. ಇದೇ ರೀತಿ ಒಂದು ವಾರದೊಳಗೆ ಲೆಫ್ಟ್ ಮತ್ತು ರೈಟ್ ಎರಡೂ ಕೂಡಿ 40,000 ಬಿಸ್ನೆಸ್ ಕ್ರಿಯೇಟ್ ಮಾಡಿದ್ರೆ ನಿಮಗಿಲ್ಲಿ ಆ ಒಂದು ವಾರದ ಇನ್ಕಮ್ 1 ಲಕ್ಷ ರೂಪಾಯಿ ಇನ್ಕಮ್ ನ ನೀವಿಲ್ಲಿ ಟೀಮ್ ವರ್ಕ್ ಮುಖಾಂತರ ಪಡಿಬಹುದು. ಇದರ ನಂತರ ಟೀಮ್ ಬಿಸ್ನೆಸ್ ಕಂಪನ್ಸೇಷನ್ ಅಂದ್ರೆ
ನಿಮ್ಮ ಟೀಮ್ ಕೆಲಸ ಮಾಡ್ತಾ ಇರುತ್ತೆ, ನೀವು ಎಲ್ಲೇ ಬಿಜಿ ಇದ್ರೂ ಆ ವಾರನೂ ಕೂಡ ನಿಮ್ಗೆ ಇನ್ಕಮ್ ಸಿಗುತ್ತೆ. ಇದಕ್ಕೆ ಕ್ಯಾಪಿಂಗ್ ಇನ್ಕಮ್ ಅಂತೇಳಿ ಕರಿತಾ ಇದ್ದಾರ. ಬ್ಲೂ ಲೆಫ್ಟ್ ಅಲ್ಲಿ 40,000 ಬಿಸ್ನೆಸ್ ವಲೂಮ್, ಬ್ಲೂ ರೈಟ್ ಅಲ್ಲಿ 40,000 ಬಿಸ್ನೆಸ್ ವಲೂಮ್ ಕ್ರಿಯೇಟ್ ಆದ್ರೆ ನಿಮಗೆ ಯು ಪೊಸಿಷನ್ ಮೇಲಿದ್ದವರಿಗೆ 80,000 BV ಕೌಂಟ್ ಆಗುತ್ತೆ. 80,000 BVಗೆ 2.5 ರೂಪಾಯಿದಂಗೆ ನಾವು ಗುಣಾಕಾರ ಮಾಡಿದ್ರೆ ಒಂದು ವಾರದ ಇನ್ಕಮ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ 2 ಲಕ್ಷ ರೂಪಾಯಿ ಇನ್ಕಮ್. ಜೋರ್ದಾರ್ ತಾಲಿಯಾ ಹೋನಾ चाहिए. 2 ಲಕ್ಷ ರೂಪಾಯಿ ಇನ್ಕಮ್ ಇಲ್ಲಿಂದ ನೀವು ಪಡಿಬಹುದು. ಆಮೇಲೆ 4ನೇ ಇನ್ಕಮ್ ಬರುತ್ತೆ ಟೀಮ್ ರಿಟೇಲ್ ಸೆಲ್ಲಿಂಗ್ ಅಥವಾ ಸೆಲ್ಫ್ ಕನ್ಸ್ಯೂಮೇಷನ್ ಕಂಪನ್ಸೇಷನ್ ಅಂತೇಳಿ. ನಮ್ಮ ಟೀಮ್ ಇರುತ್ತಲ್ಲ, ತಮಗೋಸ್ಕರ ಬೇಕಾದ ವಸ್ತುಗಳನ್ನ ಹೊರಗಡೆ ಪರ್ಚೇಸ್ ಮಾಡಲಾರದೆ ಸೇಫ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಇನ್ನೊಬ್ಬರಿಗೆ ಪರ್ಚೇಸ್ ಮಾಡಿಸೋದ್ರಿಂದ ಪಾಯಿಂಟ್ ಕ್ರಿಯೇಟ್ ಆಗತ್ತೆ, ಅದಕ್ಕೂ ಕೂಡ ನಮ್ಮ ಕಂಪ್ನಿ ಇನ್ಕಮ್ ಕೊಡ್ತಾ ಇದೆ. ಸೇಮ್ 80,000 ಬಿಸ್ನೆಸ್ ಕ್ರಿಯೇಟ್ ಆಯ್ತಪ್ಪ ಅಂತಂದ್ರೆ ರೀಪರ್ಚೇಸ್ ಇಂದನೂ ಕೂಡ ನಾವಿಲ್ಲಿ 2 ಲಕ್ಷ ರೂಪಾಯಿ ಇನ್ಕಮ್ ನ ಪಡಿಬಹುದು. ಇದಾದ ನಂತರ 5ನೇ ರ್ಯಾಂಕ್ ಇದು ಬರುತ್ತೆ ನಮ್ದು ಇನ್ಕಮ್ ರ್ಯಾಂಕ್ ಸ್ಟೆಪ್ ಎಕ್ಸಲೇಟರ್ ಅಂತೇಳಿ. ಇಲ್ಲಿ ನಮ್ಮ ಬಿಸ್ನೆಸ್ ನಲ್ಲಿ 1 ರಿಂದ 18 ರ್ಯಾಂಕ್ಗಳಿದಾವ. ಇಲ್ಲಿ ಟೋಟಲ್ ಆಗಿ ನಾವು ನಿಮಗೆ 11 ರ್ಯಾಂಕ್ ವರೆಗೂ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದೀವಿ. ಸೇಮ್ ಕೆಲಸ ಮಾಡ್ತಾ ಇದ್ದೀರಿ, ಯಾವ ವ್ಯಕ್ತಿ 4,000 ಬಿಸ್ನೆಸ್ ಕಂಪ್ಲೀಟ್ ಮಾಡ್ತಾನೋ ಆ ತಿಂಗಳ ಅವ್ರಿಗೆ 7,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ರ್ಯಾಂಕ್ ಸೆಕೆಂಡ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ 9,000 ರೂಪಾಯಿ ಇನ್ಕಮ್. ಇದೇ ರೀತಿ ರ್ಯಾಂಕ್ 11 ಕೇವಲ ರ್ಯಾಂಕ್ ಇನ್ಕಮ್ ನಿಂದ 26,66,000 ರೂಪಾಯಿ ಇನ್ಕಮ್ ನ ಪಡಿಬಹುದು ಸರ್. ಇದ ನಂತರ ಸೂಪರ್ ಚಾರ್ಜ್ ಬೋನಸ್ ಅಂತೇಳಿ, ಇದು ಸೇಮ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ರೆ, ಆದ್ರೆ ಇದರಲ್ಲಿ ಟೈಮ್ ಪೀರಿಯಡ್ ಇದೆ. ಇವತ್ತು ಜಾಯ್ನ್ ಆದ ವ್ಯಕ್ತಿ 30 ದಿವಸದೊಳಗೆ ರ್ಯಾಂಕ್ 1 ನ ಕಂಪ್ಲೀಟ್ ಮಾಡಿದ್ರೆ 7,000 ಪ್ಲಸ್ 3,000 ರೂಪಾಯಿ ಸೂಪರ್ ಚಾರ್ಜ್ ಬೋನಸ್ ಅಂತೇಳಿ ಎಕ್ಸ್ಟ್ರಾ ಪಡಿತಾ ಇದ್ದಾನೆ. ಸೆಕೆಂಡ್ ರ್ಯಾಂಕ್ ನ 75 ದಿವಸದೊಳಗೆ ಮಾಡಿದ್ರೆ ಅದು 9,000 ಪ್ಲಸ್ 5,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಇಲ್ಲಿ ನೀವು ಪಡಿಬಹುದು ಸರ್. ರ್ಯಾಂಕ್ 11ನ 2,000 ದಿನದೊಳಗೆ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರ ಆ ರ್ಯಾಂಕ್ ಇನ್ಕಮ್ ಜೊತೆಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸೂಪರ್ ಚಾರ್ಜ್ ಬೋನಸ್ ನ ನೀವು ಇಲ್ಲಿ ಪಡಿಬಹುದು. ಟೋಟಲ್ ಸೂಪರ್ ಚಾರ್ಜ್ ಬೋನಸ್ ನೀವು ಇಲ್ಲಿ 3,55,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ನ ಪಡಿಬಹುದು ಸರ್. ಇದಾದ ನಂತರ 7A1 ಕಂಪನ್ಸೇಷನ್ ಅಂತ ಬರುತ್ತೆ. ಇದು 10ನೇ ರ್ಯಾಂಕ್ ವರೆಗೂ ಸಿಗುತ್ತೆ. ನೀವು ಒಂದು ವಾರದ ಚೆಕ್ ಇನ್ ಬರುತ್ತಲ್ಲ, ಅದನ್ನ ಡಬಲ್ ಮಾಡಬಹುದು. ಅದು ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ 3 ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ 1 ಅಲ್ಲಿ ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ 700 BV ಲೆಫ್ಟ್ ಮತ್ತು ರೈಟ್ ಕ್ರಿಯೇಟ್ ಮಾಡಿದ್ರೆ 1,000 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಸಿಗ್ತಾ ಇತ್ತು, ಪ್ಲಸ್ 1,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಇಲ್ಲಿ ಸಿಗ್ತಾ ಇದೆ. ಸ್ಲ್ಯಾಬ್ 2 ದಲ್ಲಿ 600 BV ಲೆಫ್ಟ್ ಮತ್ತು ರೈಟ್ ಮಾಡಿದ್ರೆ 3,000 ಪ್ಲಸ್ 3,000 ಎಕ್ಸ್ಟ್ರಾ ಬೋನಸ್ ಇಲ್ಲಿಂದ ನೀವು ಪಡಿಬಹುದು. ಸ್ಲ್ಯಾಬ್ 3 ದಲ್ಲಿ 1,400 ಬಿಸ್ನೆಸ್ ಲೆಫ್ಟ್ ಮತ್ತು ರೈಟ್ ಮಾಡಿದ್ರೆ 7,000 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಪ್ಲಸ್ 7,000 ರೂಪಾಯಿ ನಿಮಗೆ 7A1 ಇನ್ಕಮ್ ಎಕ್ಸ್ಟ್ರಾ ಬೋನಸ್ ಸಿಗ್ತಾ ಇದೆ. ಇದಾದ ನಂತರ ಅಚೀವರ್ಸ್ ಕನ್ಕ್ಲೇವ್ ಇನ್ಸೆಂಟಿವ್ ಅಂತೇಳಿ ಬರುತ್ತೆ. 100% ಬೋನಸ್ ನೀವು ಇಲ್ಲಿ 11ನೇ ರ್ಯಾಂಕ್ ನಿಂದ ಪಡಿಬಹುದು. ಅಂದ್ರೆ ಒಂದು ವಾರದೊಳಗೆ ನೀವು ಎಷ್ಟು ಇನ್ಕಮ್ ತಗೊಂಡಿರ್ತೀರಿ, ನಮ್ಮ ಕಂಪ್ನಿ ಏನ್ ಮಾಡುತ್ತೆ ಅದನ್ನ ಸೀದಾ ಡಬಲ್ ಮಾಡುತ್ತೆ. ಯಾವ ರೀತಿಯಪ್ಪ ಅಂತಂದ್ರ ಫಸ್ಟ್ ವಾರದೊಳಗೆ ನೀವು 50,000 ಚೆಕ್ ತಗೊಂಡ್ರೆ ಕಂಪ್ನಿ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಕ್ರೆಡಿಟ್ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್, ಆ ವಾರದೊಳಗೆ ನೀವು 2 ಲಕ್ಷ ಪಡೆದ್ರೆ ಕಂಪನಿ 4 ಲಕ್ಷ ರೂಪಾಯಿ ಹಾಕುತ್ತೆ. ಇದೇ ರೀತಿ 3ನೇ ವಾರದಲ್ಲಿ 4 ಲಕ್ಷ ಅಂದ್ರೆ ಫಸ್ಟ್ ಪರ್ಚೇಸ್ ಇಂದ 2 ಲಕ್ಷ, ರೀಪರ್ಚೇಸ್ ಇಂದ 2 ಲಕ್ಷ ಇನ್ಕಮ್ ತಗೊಂಡ್ರೆ ಕಂಪನಿ ನಿಮಗೆ ಸೀದಾ ಡೈರೆಕ್ಟ್ ಆಗಿ 8 ಲಕ್ಷ ರೂಪಾಯಿ ಇನ್ಕಮ್ ನ ಇವತ್ತು ನಮ್ಮ ಕಂಪನಿ 100% ಬೋನಸ್ ಮುಖಾಂತರ ಕೊಡ್ತಾ ಇದೆ. ಇದಾದ ನಂತರ ಇನ್ಸೆಂಟಿವ್ ಕೊಲಾಟೆಡ್ ಎಕ್ಸ್ಟ್ರಾ ಅಂದ್ರೆ ಇವತ್ತು ಲೆಫ್ಟ್ ಮತ್ತು ರೈಟ್ 60,000 ಬಿಸ್ನೆಸ್ ಕ್ರಿಯೇಟ್ ಆದ್ರೆ ನಮ್ಮ ಕಂಪನಿ ಮ್ಯಾಚಿಂಗ್ ಇನ್ಕಮ್ ಕ್ಯಾಪಿಂಗ್ ಇನ್ಕಮ್ 2 ಲಕ್ಷ ಕೊಡ್ತಿತ್ತು. ಆಮೇಲೆ 1 ಲಕ್ಷ ರೂಪಾಯಿ ವೇಸ್ಟ್ ಆಗ್ತಾ ಇತ್ತು. ಇವಾಗ ಕಂಪನಿ ಆ 1 ಲಕ್ಷಕ್ಕೂ ಕೂಡ 10% ಎಕ್ಸ್ಟ್ರಾ ಇನ್ಕಮ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ವಾರದೊಳಗೆ ನೀವು ನಿಮ್ಮ ಚೆಕ್ ಕ್ಯಾಪಿಂಗ್ ಇನ್ಕಮ್ 2,10,000 ರೂಪಾಯಿ ಆಗಿ ಸಿಗ್ತಾ ಇದೆ. ಗ್ಲೋಬಲ್ ಟೋಟಲ್ ರಿವಾರ್ಡ್ ಇದು ಜಬರ್ದಸ್ತ್ ಒಂದು ನಮಗೆ ಇನ್ಕಮ್. ಇದು ಸೇಮ್ ಕೆಲಸ ಮಾಡ್ತಾ ಇದ್ದೀವಿ ನಾವು, ಎಕ್ಸ್ಟ್ರಾ ವರ್ಕ್ ಏನು ಮಾಡ್ತಾ ಇದ್ದಿಲ್ಲ. ಇಲ್ಲಿ ರ್ಯಾಂಕ್ ಅಚೀವ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ದೇಶ ವಿದೇಶ ತಿರುಗಾಡುವಂತ ಒಂದು ಅವಕಾಶ ಇವತ್ತು ನಮ್ಮ ಕಂಪ್ನಿ ನಮ್ಗೆಲ್ಲರಿಗೂ ಕೊಟ್ಟಿದೆ. ಮೊದಲು ಯಾರು ಟಾರ್ಗೆಟ್ ವಿನ್ ಮಾಡ್ತಾ ಇದ್ರು ಅವರಷ್ಟೇ ಹೋಗಿ ಬರ್ತಾ ಇದ್ರು. ಬಟ್ ಇವಾಗ ಶೇಪ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿ ದೇಶ ವಿದೇಶನ ತಿರುಗಾಡ್ಕೊಂಡು ಬರಬಹುದು. ರ್ಯಾಂಕ್ 4 ಅಚೀವ್ ಮಾಡಿದ್ರೆ ನೈನಿತಾಲ್ ಅಥವಾ ಅದರ ಅಪೋಸಿಟ್ ಆಗಿರುವಂತ ಅದರ ಈಕ್ವಲ್ ಆಗಿರುವಂತ ಯಾವುದೇ ಒಂದು ಸಿಟಿನ ನಿಮಗೆ ಇಲ್ಲಿ ಟೂರ್ ಕೊಡ್ತಾನೆ. ರ್ಯಾಂಕ್ 6ಗೆ ನೀವು ಇಲ್ಲಿ ಥೈಲ್ಯಾಂಡ್ ಹೋಗಿ ಬರ್ಬೋದು. ರ್ಯಾಂಕ್ 8 ರಿಂದ ಹಿಡ್ಕೊಂಡು ರ್ಯಾಂಕ್ 18 ಇಲ್ಲಿ ತೋರಿಸಿರುವಂತ ದೇಶಗಳಿಗೆ ನೀವು ಹೋಗ್ಬೋದು. ನಿಮ್ಮ ಲೈಫ್ ಪಾರ್ಟ್ನರ್ನು ಕೂಡ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು. ನೈನಿತಾಲ್ ಮತ್ತು ಥೈಲ್ಯಾಂಡ್ ಟ್ರಿಪ್ಗೆ ರ್ಯಾಂಕ್ 4 ಅಚೀವ್ ಮಾಡಿದವರು ಸಿಂಗಲ್ ಆಗಿ ನೈನಿತಾಲ್ ಹೋಗ್ತಾರೆ. ರ್ಯಾಂಕ್ 6 ದವರು ಸಿಂಗಲ್ ಆಗಿ ಥೈಲ್ಯಾಂಡ್ ಹೋಗ್ತಾರೆ. ಆದ್ರೆ ರ್ಯಾಂಕ್ 8ಗೆ ದುಬೈ ಟಾರ್ಗೆಟ್ ರ್ಯಾಂಕ್ ಅಚೀವ್ ಮಾಡಿದ್ರೆ ನಮ್ಮ ಕಂಪ್ನಿ ನಿಮ್ಮ ಜೊತೆಗೆ ನಿಮ್ಮ ವೈಫ್ನ ಕರ್ಕೊಂಡು ಹೋಗೋಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ. ಹಾಂಗ್ಕಾಂಗ್ಗೂ ಕೂಡ ನೀವು ವೈಫ್ ಜೊತೆ ಹೋಗ್ಬೋದು.
ಮಾಲ್ಡೀವ್ಸ್ಗೂ ಕೂಡ ವೈಫ್ ಜೊತೆ ಹೋಗ್ಬೋದು, ಸಿಂಗಾಪುರ್ ವೈಫ್ ಜೊತೆ, ಚೈನಾ ವೈಫ್ ಜೊತೆ, ಈಸ್ಟರ್ನ್ ಯುರೋಪ್ ವೈಫ್ ಜೊತೆ ಹೋಗ್ಬೋದು ನೀವು, ರಷ್ಯಾ, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ವೈಫ್ ಜೊತೆ ಹೋಗ್ಬೋದು, ಲಂಡನ್, ಆಸ್ಟ್ರೇಲಿಯಾ ವೈಫ್ ಜೊತೆ ಹೋಗ್ಬೋದು. ಆಮೇಲೆ USA ಅಮೆರಿಕಾ ಕಂಟ್ರಿಗೂ ಕೂಡ ನೀವು ಇಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ದೇಶ ವಿದೇಶ ತಿರುಗಾಡುವಂಥದ್ದು ಅವಕಾಶ ಇವತ್ತು ನಮ್ಮ ಕಂಪ್ನಿ ಕೊಡ್ತಾ ಇದೆ. ಸೊ ಇದು ಎಕ್ಸ್ಟ್ರಾ ಬೆನಿಫಿಟ್, ಇದು ಆಕ್ಸಿಡೆಂಟಲ್ ಡೆತ್ ಸೇಫ್ ಗಾರ್ಡ್ ಅಂತ ಹೇಳಿ. ಇದು ಯಾವ ರೀತಿ ಸಿಗತ್ತಪ್ಪ ಅಂತಂದ್ರೆ ರ್ಯಾಂಕ್ 7 ಅಂದ್ರೆ ನೀವು ಕಂಪ್ಲೀಟ್ ಇಲ್ಲಿ ವರ್ಕ್ ಮಾಡ್ತಾ ರ್ಯಾಂಕ್ 7 ಅಚೀವ್ ಮಾಡಿದ್ರಿ ಅಂತ ಟೈಮಲ್ಲಿ ಅಕಸ್ಮಾತ್ ಆಗಿ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಅವರ ಪರಿವಾರಕ್ಕೆ 4 ಲಕ್ಷ ರೂಪಾಯಿ ಇದು ಒಂದು ಪಾಲಿಸಿ ಅಂತಾನು ತಿಳ್ಕೊಬಹುದು ನೀವು. ಆ ರೀತಿ ಆ ಪರಿವಾರಕ್ಕೆ ಸಿಗ್ತಾ ಇದೆ. ರ್ಯಾಂಕ್ 8ಕ್ಕೆ 6 ಲಕ್ಷ ರೂಪಾಯಿ, ರ್ಯಾಂಕ್ 9ಕ್ಕೆ 10 ಲಕ್ಷ ಸಿಗುತ್ತೆ, ರ್ಯಾಂಕ್ 10ಕ್ಕೆ 15 ಲಕ್ಷ, ರ್ಯಾಂಕ್ 11 ಅಂದ್ರೆ ರ್ಯಾಂಕ್ 11 ಅಚೀವ್ ಆದ್ಮೇಲೆ ಅಕಸ್ಮಾತ್ ಯಾವ್ದಾದ್ರು ವ್ಯಕ್ತಿಗೆ ಈ ರೀತಿ ಡೆತ್ ಆದ್ರೆ ಅವರ ಪರಿವಾರಕ್ಕೆ 25 ಲಕ್ಷ ರೂಪಾಯಿ ಇನ್ಕಮ್ ಅವರ ಪರಿವಾರಕ್ಕೆ ಸೇಫ್ ಗಾರ್ಡ್ ಆಗಿ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಈ ಇನ್ಕಮ್ ನ ಬಯಸಬಾರ್ದು, ಯಾಕಂದ್ರೆ ನಮ್ದು ಇನ್ನು ಮುಂದೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕಾಗಿದೆ. ಇದಾದ ನಂತರ ಪೊಟೆನ್ಷಿಯಲ್ ಆಫ್ ಅರ್ನಿಂಗ್. ಈ ಒಂದು ಬಿಸ್ನೆಸ್ ನಿಂದ ನೀವು ಯಾವ ರೀತಿ ಇನ್ಕಮ್ ನ ಪಡಿಬಹುದು. ಒಬ್ಬ ವ್ಯಕ್ತಿ ಇಲ್ಲಿ ಜಾಯಿನ್ ಆಗಿ ತಮ್ಮ ಕೆಳಗಡೆ ಇಬ್ಬರಿಗೆ ಸೇಲ್ ಮಾಡ್ಲಿಕ್ಕೆ ಟೋಟಲ್ 1 ತಿಂಗಳ ತಗೊಂಡ್ರು 400 BB ಕ್ರಿಯೇಟ್ ಆಗುತ್ತೆ. ಆ ಇಬ್ರು ವ್ಯಕ್ತಿ ನೆಕ್ಸ್ಟ್ 1 ತಿಂಗಳದೊಳಗೆ 800 BB ಕ್ರಿಯೇಟ್ ಮಾಡ್ತಾರೆ. ಆ 8 ವ್ಯಕ್ತಿ 1600 BB ಕ್ರಿಯೇಟ್ ಮಾಡ್ತಾರೆ. ಇದೇ ರೀತಿ ಟೋಟಲ್ ಆಗಿ 12 ತಿಂಗಳಿಗೆ ಅಂದ್ರೆ 1 ವರ್ಷಕ್ಕೆ ಇಲ್ಲಿ 16,38,400 BB ಲೆಫ್ಟ್ ಮತ್ತು ರೈಟ್ ಕ್ರಿಯೇಟ್ ಆದ್ರೆ ₹2.50 ಪ್ರಕಾರ ನಾವಿಲ್ಲಿ 40,96,000 ರೂಪಾಯಿ ಇನ್ಕಮ್ ನ 1 ವರ್ಷದಲ್ಲಿ ಪಡಿಬಹುದು. ಈ ರೀತಿನೂ ಕೂಡ ನಾವು ವರ್ಕ್ ಮಾಡಿ ಇನ್ಕಮ್ ನ ಪಡಿಬಹುದು ಸರ್. ಇದಾದ ನಂತರ ನಮ್ಮ ರೆಕಗ್ನೇಷನ್ ಲೆವೆಲ್ ಮತ್ತು ಲೀಡರ್ಶಿಪ್ ರ್ಯಾಂಕ್ ನೀವು ನೋಡ್ತಾ ಇದ್ದೀರಿ. ಬ್ರೋಂಜ್ ಲೆವೆಲ್ ಕಂಪ್ಲೀಟ್ ಆಗಬೇಕು ಅಥವಾ ರ್ಯಾಂಕ್ 1 ಕಂಪ್ಲೀಟ್ ಆಗಬೇಕಂದ್ರೆ ಟೋಟಲ್ 4,000 ಬಿಸ್ನೆಸ್ volume ಬೇಕು. ಅದು ಒಂದು ಸ್ಟ್ರಾಂಗ್ ಲೆಗ್ ನಲ್ಲಿ 2,600 ಅಥವಾ ವೀಕರ್ ಲೆಗ್ ನಲ್ಲಿ 1,400 ಆದ್ರೂ ಕೂಡ ನಿಮಗೆ ರ್ಯಾಂಕ್ 1 ಅಚೀವ್ ಆಗುತ್ತೆ. ಇದೇ ರೀತಿ ರ್ಯಾಂಕ್ 11 18 ರ್ಯಾಂಕ್ ಅಚೀವ್ ಮಾಡಬಹುದು ನೀವು. ಇದಾದ ನಂತರ 100% ಯೂಸ್ ಸೇಫ್ ಶಾಪ್ ಪ್ರಾಡಕ್ಟ್. ಯಾವ ವ್ಯಕ್ತಿ ರ್ಯಾಂಕ್ 1 ಅಚೀವ್ ಮಾಡ್ತಾನೋ ಅವನು ಆ ತಿಂಗಳಲ್ಲಿ 0 BB ಅಂದ್ರೆ ಅವನಿಗೆ ಏನೂ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ರ್ಯಾಂಕ್ 2 ಅಚೀವ್ ಆದ್ಮೇಲೆ ಅವನು ನಮ್ಮ 3 ಗ್ರೂಪ್ ಅಲ್ಲಿ 1 BB ಬಿಸ್ನೆಸ್ volume ನ ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. 1 BB ಬಿಸ್ನೆಸ್ volume ಗೆ 130 ಅಥವಾ 40 ರೂಪಾಯಿ ಹೋಗುತ್ತೆ. ಆ ಒಂದು ಕಂಪ್ಲೀಟ್ ಕ್ವಾಲಿಫಿಕೇಶನ್ ನ ಕಂಪ್ಲೀಟ್ ಇಲ್ಲಿ ನೀವು ಮಾಡಬೇಕಾಗತ್ತೆ. ಈ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಇಲ್ಲಪ್ಪ ಅಂತಂದ್ರೆ ಆ ರ್ಯಾಂಕ್ ಇನ್ಕಮ್ ಲ್ಯಾಪ್ಸ್ ಆಗುತ್ತೆ. ಆಮೇಲೆ ಇವತ್ತು ನಮ್ಮ ಕಂಪನಿ ಸ್ಪೆಷಲ್ ಆಫರ್ ಕೊಟ್ಟಿದೆ. ಕೇವಲ 200 BB ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ 3 ID ಗ್ರೀನ್ ಮಾಡ್ತಾ ಇದೆ. 3 ID ನೀವು ನಿಮ್ಮ ಪರಿವಾರದವ್ರನ್ನ ಇಬ್ಬರನ್ನು ಈ ಬಿಸ್ನೆಸ್ಸಿಗೆ ಫ್ರೀ ಆಗಿ ಕರ್ಕೊಂಡು ಬರ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ ಲೆಫ್ಟ್ ಸೈಡ್ ಅಲ್ಲಿ ಮೇಲಿದ್ದ ವ್ಯಕ್ತಿ 2 ಲಕ್ಷ ರೂಪಾಯಿ ಗಳಿಸಿದ್ರೆ ಅವನ ಕೆಳಗಡೆ ಫ್ಯಾಮಿಲಿ 1 ಫ್ಯಾಮಿಲಿ 2 ಅವರು ಕೂಡ ಇಲ್ಲಿ 1 ಲಕ್ಷ ರೂಪಾಯಿ ಇನ್ಕಮ್ ನ ಗಳಿಸಕ್ಕೆ ಇವತ್ತು ಪ್ರತಿ ಸಲ ಈ ರೀತಿ ನಾವು ಇನ್ಕಮ್ ನ ಪಡಿಬಹುದು. ಇದಾದ ನಂತರ ಈ ಬಿಸ್ನೆಸ್ ನ ಯಾಕೆ ಮಾಡಬೇಕು. ಈ ಬಿಸ್ನೆಸ್ ನ ನಾವು 0 ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮಗೆ ಬೇಕಾದ ವಸ್ತುಗಳನ್ನ 1 ಟೈಮ್ ಶಾಪಿಂಗ್ ಮಾಡೋದ್ರಿಂದ ಈ ಬಿಸ್ನೆಸ್ ಸಿಗ್ತಾ ಇದೆ. ಈ ಬಿಸ್ನೆಸ್ಸಿಗೆ ಯಾವುದೇ ಎಂಪ್ಲಾಯೀಸ್ ಅವಶ್ಯಕತೆ ಇರೋದಿಲ್ಲ, ಯಾರು ಬಾಸ್ ಇರೋದಿಲ್ಲ, ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಆಮೇಲೆ ಮನೇಲಿ ಕುಂತು ಈ ಬಿಸ್ನೆಸ್ ನ ಮಾಡಬಹುದು. ಇವತ್ತು ನೀವು ಎಲ್ಲರೂ ಏನ್ ಮಾಡ್ತಾ ಇದೀವಿ, ಮನೇಲಿ ಕುಂತು ಈ ಬಿಸ್ನೆಸ್ ನ ನೋಡ್ತಾ ಇದೀವಿ, ಆಮೇಲೆ ಮಾಡ್ತಾನೂ ಇದೀವಿ. ಆಮೇಲೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ ಆಗುತ್ತೆ. ಇಲ್ಲಿ ಟೈಮ್ ಕಂಪೌಂಡಿಂಗ್ ಡುಪ್ಲಿಕೇಶನ್ ಆಗುತ್ತೆ. ಈ ಬಿಸ್ನೆಸ್ ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಬಿಸ್ನೆಸ್ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಈ ಬಿಸ್ನೆಸ್ ನ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯ ಬುದ್ಧಿ ವಿಚಾರ ಮಾಡುವಂತ ಅವಶ್ಯಕತೆನೇ ಇಲ್ಲ. ಆಮೇಲೆ ನೋ ಕ್ರೆಡಿಟ್ ಬಿಸ್ನೆಸ್ ಅಂದ್ಬಿಟ್ಲೇನೆ ಲೋನ್ ತಗೊಂತಾರೆ. ಆ ಕಡೆ ಈ ಕಡೆ ಇನ್ವೆಸ್ಟರ್ ಕಡೆ ಹೋಗಿ ದುಡ್ಡನ್ನ ತಗೊಂಡು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಒಂದು ಬಿಸ್ನೆಸ್ ನ ನಮಗೆ ಒಂದು ವಸ್ತು ಪರ್ಚೇಸ್ ಮಾಡೋದ್ರಿಂದ ಸಿಗ್ತಾ ಇದೆ. ನೋ ಫೌಂಡೇಶನ್ ಅಂದ್ರೆ ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ನೌಕರಿ ತರ ಕ್ವಾಲಿಫಿಕೇಶನ್ ಕೇಳೋದಿಲ್ಲ, ಆಮೇಲೆ ಹೈಟ್ ಕೇಳೋದಿಲ್ಲ, ವೇಟ್ ಕೇಳೋದಿಲ್ಲ, ಚೆಸ್ಟ್ ಕೇಳೋದಿಲ್ಲ. ಆರ್ಮಿ ಜಾಬ್ ಹೋದ್ರೆ ಇವನ್ನೆಲ್ಲ ಕೇಳ್ತಾರೆ. ಆದ್ರೆ ಇವತ್ತು ಈ ಸೇಫ್ ಶಾಪ್ ನ ಒಬ್ಬ ವ್ಯಕ್ತಿ 18 ವರ್ಷ ಮೇಲ್ಪಟ್ಟಿರುವಂತ ಯಾವುದೇ ವ್ಯಕ್ತಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ನೋ ರಿಸರ್ವೇಶನ್, ಆಮೇಲೆ ಯಾವುದೇ ಗ್ರಹ ನಕ್ಷತ್ರ ಪ್ರಭಾವ ಬೀಳೋದಿಲ್ಲ. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗ್ತಾ ಇದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲ್ಲಿಂದ್ರೆ ನಾವು ಮಾಡ್ಕೋಬಹುದು. ಆಮೇಲೆ ವಾರ 8 ಲಕ್ಷ ರೂಪಾಯಿ ಇನ್ಕಮ್ ಬಂದ್ರೆ ನಮ್ಮ ಜೀವನದೊಳಗ ರಾಜಂತರನೇ ಲೈಫ್ ಸ್ಟೈಲ್ ಆಗಿರುತ್ತೆ. ಇದಾದ ನಂತರ ಇವತ್ತು ನಿಮ್ಗೆ ಇಲ್ಲಿ ಈ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ನೋಡಿದ್ರಲ್ಲ, ನೋಡಿದ್ಮೇಲೆ ಅನಲೈಸ್ ಮಾಡಿದ್ರಿ. ಅನಲೈಸ್ ಮಾಡಿ ಒಂದು ಹ್ಯಾಪಿ ಶಾಪಿಂಗ್ ಮಾಡಿ ನೀವು ನಿಮ್ಮ ಬ್ರೈಟ್ ಫ್ಯೂಚರ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ಡಿಸಿಷನ್ ತಗೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಇಷ್ಟೆಲ್ಲ ಪ್ರಾಫಿಟ್ನ ನೀವು ನಿಮ್ಮ ಜೀವನದಲ್ಲಿ ಪಡಿಬಹುದು. ಥ್ಯಾಂಕ್ ಯು. ಇವಾಗ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು
ಥಿಂಕಿಂಗ್ ಅಂದ್ರೆ ವಿಚಾರ ಮಾಡೋದನ್ನ ಬಿಟ್ಬಿಟ್ಟು ಇವಾಗ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ಡೂಯಿಂಗ್. ಅಂದ್ರೆ ಇವತ್ತಿನಿಂದ ನಾವು ಬೇರೆ ಯಾವುದೇ ಜನ ಏನೇನು ಅಂದ್ರು, ಆದ್ರೆ ಇವತ್ತು ನಮ್ಮ ಶೇಪ್ ಶಾಪಲ್ಲಿ ಇಂಥ ಒಂದು ಇನ್ಕಮ್ ಪಡಿಬೇಕಪ್ಪ ಅಂತಂದ್ರೆ ಅವರೆಲ್ಲ ಮಾತುಗಳನ್ನ ಸೈಡ್ಗಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಈ ಬಿಸ್ನೆಸ್ನಲ್ಲಿ ನೀವು ಕೂಡ ನಿಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡಬಹುದು. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗೋ ಡೈಮಂಡ್. ಥ್ಯಾಂಕ್ ಯು ಸರ್.